ಸರಸ್ವತಿ ಮಾತೆಯ ನಿಜವಾದ ಸಾನ್ನಿಧ್ಯದ ದರ್ಶನವನ್ನು ಪಡೆಯಲು ಬಯಸಿದರೆ ಜ್ಞಾನೋದಯವಾದ ಜ್ಞಾನಿಪುರುಷನ ಭಾಷಣವನ್ನು ಕೇಳುವ ಮೂಲಕ ನಾವು ಪಡೆಯಬಹುದು. ಚಿತ್ರಗಳು, ಪುಸ್ತಕಗಳು ಮತ್ತು ಧರ್ಮ ಗ್ರಂಥಗಳಲ್ಲಿ ನಾವು ನೋಡುವ ಸರಸ್ವತಿ ದೇವತೆ ಪರೋಕ್ಷವಾಗಿ, ಆದರೆ ಜ್ಞಾನಿಯ ಮಾತಿನಲ್ಲಿ ಅವಳು ನೇರವಾಗಿ ಜ್ಞಾನಿಯ ಮಾತುಗಳಲ್ಲಿ ಪ್ರತಿಬಿಂಬಿಸುತ್ತಾಳೆ. ಅವರ ಭಾಷಣವು ಯಾರಿಗೂ ನೋವನ್ನು ಉಂಟು ಮಾಡುವುದಿಲ್ಲ ಅಥವಾ ಯಾರ ದೃಷ್ಟಿಕೋನಕ್ಕೂ ಕನಿಷ್ಠ ಹಾನಿ ಮಾಡುವುದಿಲ್ಲ. ಅವರ ಮಾತಿನ ಶಕ್ತಿಯು ಅಜ್ಞಾನದ ಮುಸುಕನ್ನು ಮುರಿಯುತ್ತದೆ ಮತ್ತು ನಾವು ನಿಜವಾಗಿಯೂ ಯಾರೆಂಬುದರ ವಾಸ್ತವವು ಸಂಪೂರ್ಣ ಸೃಷ್ಟೀಕರಣವನ್ನು ನೀಡುತ್ತದೆ. ಜ್ಞಾನಿಯ ಮಾತುಗಳು ಹೊಂದಿರುವ ಅಗಾಧ ಶಕ್ತಿ ಮತ್ತು ಅಗಾಧವಾದ ಪ್ರೀತಿ ತುಂಬಿರುತ್ತದೆ. ಈ ಮಾತುಗಳನ್ನು ಸಾಕ್ಷಾತ್ ಸರಸ್ವತಿ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಅವು ಆತ್ಮದ ಸಾರವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಅದಕ್ಕಾಗಿಯೇ ಜನರು ಜ್ಞಾನಿಯ ಪ್ರತಿಯೊಂದು ಮಾತಿಗೂ ವಿಸ್ಮಯದಿಂದ ಹಾರುತ್ತಾರೆ. ಸರಸ್ವತಿ ದೇವಿಯ ನಿಜವಾದ ಅರ್ಥದ ಕುರಿತು ಜ್ಞಾನಿ ಪುರುಷ, ಸರಸ್ವತಿ ಎಂದರೆ ಸ್ವಯಂ ಜ್ಞಾನದ ಸಾರಕ್ಕೆ ಕರೆದೊಯ್ಯುವಳು.